ಅಂದ್ಬಿಡ್ತೀನಿ. ಹಾಯ್ ಫ್ರೆಂಡ್ಸ್, ಐ ಲವ್ ಯು ಅಂತಾಳು ಒಂದಮ್ಮ, ಅವಳಿಗೆ ಅದೆಷ್ಟೋ ಇದು ಅಂತೆ. ನಮಸ್ಕಾರ ಸರ್ ಅಂತ ಅವನು ಅವನು ಆಡ್ತಾನೆ, ಅವನಿಗೆ ಅದೆಷ್ಟೋ ಲಕ್ಷ ಬಿಗಳಂತೆ. ಸುನೀಲ್ ಪಾಪ ತಿರೋಬಿಟ್ಟ. ನನ್ನ ಅವನು ಬುಂಡಿಗೆದ್ದು ಬಿಡಬೇಕು ನೀರಿಂದ ಅಂತ ಹೇಳಿ ಮಾಡಿಸ್ಬಿಟ್ಟಿದ್ರು ನನಗೆ. ನಾನು ಆಮೇಲೆ ಕಾಲು ಕಟ್ಕೊಬಿಟ್ಟೆ, ಏನು ಸರ್ ಇಂಥ ಕೆಲಸ ಮಾಡ್ಬಿಟ್ರಿ ಅಂತ. ನಮಗೆ ದುಡ್ಡು ಕೊಡ್ತಾರೆ ಅಂದರೆ ಸಾಕು, ಆ ಪಾತ್ರ ಮಾಡ್ತಾಯಿದ್ದೀವಿ. ನಾನು ಅಂಬರೀಷಿಗೆ ಬರೆದಿದ್ದೆ, ಇದು ಅಂತ್ಯ ಆಗೋದ್ರೊಳಗಡೆ ನಿಮಗೂ ಆ ಥರ ಒಂದು ಸ್ಥಾನ ಬರುತ್ತೆ ಅಣ್ಣ, ನನ್ನ ನಂಬಿಕೆ ಇದೆ ಅಂತ ಹೇಳಿದ್ರು. ಅದನ್ನೇ ಸೋಷಿಯಲ್ ಮೀಡಿಯಾ ಇಲ್ಲ, ಟಿ ವಿ ಇಲ್ಲ, ಎಂಥದ್ದು ಇರಲಿಲ್ಲ, ನಾವೆಲ್ಲ ಬರವಣಿಗೆನ ನಂಬಿದ್ರೆ ಅವಾಗ. ನನಗೆ ಮೊದಲನೇದಾಗಿ ನನ್ನ ಮಾಧ್ಯಮದ ಮಿತ್ರರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ನೀವು ಇಟ್ಟಂಥ ಪ್ರೀತಿ ಭಾಳ ಸಣ್ಣ ಸಣ್ಣದಾಗೆ ಬಂದಾಗ ನಮ್ಮ ಹರೀಶ ಕಂಡ ಇವತ್ತು ನಮ್ಮ ಸುಬ್ಬಣ್ಣ ಅವನೇ, ನಾವೆಲ್ಲ ಆ ಕಾಲದವರು. ಇವತ್ತೆಲ್ಲ ನ್ಯೂ ಜನ್ರೇಷನ್ ಇದೆ. ದೇ ಹ್ಯಾವ್ ಸೀನ್ ಮೈ ಲೈಫ್. ಭಾಳ ಕಷ್ಟಪಟ್ಟು ಇಲ್ಲಿವರೆಗೂ ಬಂದು ನಿಂತ್ಕೊಂಡಿದ್ದೀನಿ. ನಮ್ಮ ಪತ್ರಕರ್ತೆ ತಂಗಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು. ಆಕೆ ಇದಾಳೋ ಎಲ್ಲ ಗೊತ್ತಿಲ್ಲ, ನನ್ನ ಸೋದರಿ. ಆಕೆ ಒಂದು ಬಹುಶಃ ನುಡಿದಿದ್ಲು, ಈಗ ನೆನಪಾಯಿತು ಬಂದಾಗ. ಅವಳು ನವರಸ ನಾಯಕನ 4 ಹೆಜ್ಜೆಗಳು ಅಂತ ಒಂದು ಜೀವನ ಚರಿತ್ರೆ ಬರೀತಾ ಇದ್ದವು. ಸುಮಾರು ದಿನ ಬರೀತಾವಮ್ಮ. ಇನ್ನೊಂದು ಕಾಲ್ಭಾಗ ಇದೆ, ಅದು ಮುಗಿಸ್ಬೇಕು. ನೀವು ಯಾವಾಗ ಸಿಗ್ತೀರಿ, ನಾನೇ ಸಿಕ್ಕಿಲ್ಲ ಅಮ್ಮನ ಕೈಗೆ. ಅವರೊಂದು ಮಾತು ಹೇಳಿದರು, ನಾನು ಅಂಬರೀಷಿಗೆ ಬರೆದಿದ್ದೆ, ಇದು ಅಂತ್ಯ ಆಗೋದ್ರೊಳಗಡೆ ನಿಮಗೂ ಆ ಥರ ಒಂದು ಸ್ಥಾನ ಬರುತ್ತೆ ಅಣ್ಣ, ನನ್ನ ನಂಬಿಕೆ ಇದೆ ಅಂತ ಹೇಳಿದ್ರು. ಅದನ್ನೇ ನೆನಪು ಮಾಡ್ಕೊತೀನಿ. ತುಂಬ ಧನ್ಯವಾದ. ಇವತ್ತು ನಾವೇನಾದರೂ ಆಗಿದ್ರೆ ಅದರಲ್ಲಿ ಸಿಂಹ ಪಾಲು ನಿಮ್ಮ ಮಾಧ್ಯಮಕ್ಕೆ ಸಲ್ಲಬೇಕು. ನನ್ನ ಸಣ್ಣ ಸಣ್ಣದಾಗಿ ಮಾಡೋ ಪಾತ್ರಗಳಿರ್ಬೋದು, ಅಥವಾ ನಮ್ಮ ಚೇಷ್ಟೆಗಳಿರ್ಬೋದು, ಅಥವಾ ನಮ್ಮ ಕೆಲಸಗಳಿರ್ಬೋದು, ಇವನ್ನೆಲ್ಲವನ್ನು ನೀವು ಆ ಕಾಲದಿಂದ ತಪ್ಪಿಸ್ಕೊಂಡು ಹೋಗ್ದಂಗೆ ಬರೆದು ತಲುಪಿಸ್ತಾ ಇದ್ದೀವಿ. ಅವಾಗೆಲ್ಲ ರೈಟಿಂಗ್ ಮೀಡಿಯಾ ಇದ್ದಿತ್ತು, ಟಿ ವಿ ಎಲ್ಲ ಇರಲಿಲ್ಲ ಅವಾಗ. ಸೋಷಿಯಲ್ ಮೀಡಿಯಾ ಇಲ್ಲ, ಟಿ ವಿ ಇಲ್ಲ, ಎಂಥದ್ದು ಇರಲಿಲ್ಲ, ನಾವೆಲ್ಲ ಬರವಣಿಗೆನ ನಂಬಿದ್ರೆ ಅವಾಗ. ಅಂಥ ಪೀರಿಯಡು. ಸುಬ್ಬರಾಯರು, ಅನೇಕರು, ನಮ್ಮ ವಿಜಯಮ್ನವರು ಎಲ್ಲ ಇವತ್ತೆಲ್ಲ ನೆನಪು ಮಾಡಿಕೊಂಡ್ರೆ ಅವರು ಹೆಂಗಪ್ಪ ಏನು ವಿಷನಿಂದ ನಮಗೆಲ್ಲ ಸಹಾಯ ಮಾಡೋದು ಅಂತ ನಮ್ಗೆ ಅನಿಸುತ್ತೆ. ಸೊ ನಾನು ಫಸ್ಟ್ ಅವ್ರಿಗೆಲ್ಲ ಧನ್ಯವಾದ ಅರ್ಪಿಸ್ಬಿಡ್ತೀನಿ. ಇದಾದಮೇಲೆ ಇವತ್ತಿನ ಮಾಧ್ಯಮ ಭಾಳ ಫಾಸ್ಟ್ ಮಾಧ್ಯಮ, ಕ್ಷಣಾರ್ಥದಲ್ಲಿ ಜನರ ಮನಸ್ಸಿಗೆ ಮುಟ್ಟಿಸುವಷ್ಟು ತಂತ್ರಜ್ಞಾನ ಹೊಂದಿರುವಂಥ ಮಾಧ್ಯಮ. ನಾನು ಈ ಸಿನಿಮಾ ರಂಗ ಅದ್ಭುತವಾದ ಜರ್ನಿಗಳಲ್ಲಿ ಈ ಸಿನಿಮಾ ಒಂದು ನನಗೆ. ಏನಕ್ಕೆ ಅಂದರೆ ಒಂದು ಕಾಲದಲ್ಲಿ ನಮಗೆ ದುಡ್ಡು ಕೊಡ್ತಾರೆ ಅಂದರೆ ಸಾಕು, ಆ ಪಾತ್ರ ಮಾಡ್ತಾಯಿದ್ದೀವಿ. ನಿನ್ನ ಕಂಗಳ ಕಾಂತಿಗೆ, ನಿನ್ನ ನಗುವಿನ ನಾದಕ್ಕೆ, ನಿನ್ನ ಒಲವಿನ ಮಾತಿಗೆ, ನನ್ನ ಎದೆಯ ಬಡಿತವೇ ಚೈತ್ರ 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 ನೀನು. ಸಾಂಗ್ ಕೇಳಿದ್ರಲ್ವಾ, ತುಂಬಾ ಚೆನ್ನಾಗಿದೆ ಅಲ್ವಾ? ಈ ಸಾಂಗ್ ನನ್ಗೆ ತುಂಬಾ ಬೇಕಾಗಿರೋದು, ನನ್ಗೋಸ್ಕರ ಡೆಡಿಕೇಟ್ ಮಾಡಿದ್ದಾರೆ. ನೀವು ಕೂಡ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ತರ ಸಾಂಗ್ ಡೆಡಿಕೇಟ್ ಮಾಡಬೇಕು ಅನ್ಕೊಂಡಿದ್ದೀರಾ? ಹಾಗಾದ್ರೆ ಯಾಕೆ ತಲೆ ಕೆಡ್ಸ್ಕೊತಿದ್ದೀರಾ? ಕೆಳಗಡೆ ಕಾಣ್ತಿರೋ ನಂಬರ್ಗೆ ಮೆಸೇಜ್ ಮಾಡಿ. ಇವರು ಒಂದು ಸಾಂಗ್ ಮಾಡೋದಕ್ಕೋಸ್ಕರ 1K ತಗೋತಾರೆ. ಇನ್ ಕೇಸ್ ಏನಾದ್ರೂ ನೀವು ನನ್ನ ಕಡೆಯಿಂದ ಹೋದ್ರೆ 50% ಡಿಸ್ಕೌಂಟ್ ಅಂತ ಹೇಳಿ 500ಗೆ ಮಾಡ್ಕೊಡ್ತಿದ್ದಾರೆ. ಇವ್ರಿಗೆ ವಾಟ್ಸ್ಆಪ್ ಅಲ್ಲಿ ನೀವು CHI ಅಂತ ಮೆಸೇಜ್ ಮಾಡಿದ್ರೆ ಇವ್ರು ನಿಮ್ಗೆ 50% ಡಿಸ್ಕೌಂಟ್ ಆಗಿ ಸಾಂಗ್ ನ ಮಾಡ್ಕೊಡ್ತಿದ್ದಾರೆ. ಇನ್ನು ಯಾಕೆ ವೇಟ್ ಮಾಡ್ತಿದ್ದೀರಾ? ಬೇಗ ಬೇಗ ಹೋಗಿ DM ಮಾಡಿ, ನಿಮಗ್ ಬೇಕಾಗಿರೋ ರೀತಿ ಸಾಂಗ್ಸ್ ನ ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು. ನೀನು ಚಡ್ಡಿ ಹಾಕೊಂಡೇ ಬರಬೇಕು, ನೀನು ಈ ಥರ ಇರಬೇಕು. ನಮ್ಮ ಸಾಯಿ ಪ್ರಕಾಶು ಅದ್ಯಾವುದೋ ಒಂದು ಫಿಲಮಲ್ಲಿ, ಹೆಸರು ಮರ್ತ್ಕೊಂಡಿದ್ದೀನಿ, ಸುನೀಲ್ ಪಾಪ ತಿರೋಬಿಟ್ಟ. ನನ್ನ ಅವನು ಬುಂಡಿಗೆದ್ದು ಬಿಡಬೇಕು ನೀರಿಂದ ಅಂತ ಹೇಳಿ ಮಾಡಿಸ್ಬಿಟ್ಟಿದ್ರು ನನಗೆ. ನಾನು ಆಮೇಲೆ ಕಾಲು ಕಟ್ಕೊಬಿಟ್ಟೆ, ಏನು ಸರ್ ಇಂಥ ಕೆಲಸ ಮಾಡ್ಬಿಟ್ರಿ ಅಂತ. ಇಲ್ಲ, ಕರೆಕ್ಟ್ ಟೈಮಿಗೆ ಕಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸ್ವಲ್ಪ ಬುಟ್ಟೆ ಬಿಟ್ಟಿದ್ರು ಹಂಗೆ. ಅದೇ ವಿ ವಾಂಟ್ ಮನಿ. ಜೀವನ ನಡಿಬೇಕು ನಮಗೆ. ಭಾಳ ಕಷ್ಟವಾದ ದಿನಗಳು. ಈ ಕಡೆ ಅದಕ್ಕೆ ಹೊಂಚಬೇಕು, ಇದಕ್ಕೆ ಹೊಂಚಬೇಕು, ಏನೋ ಮಾಡ್ಕೋಬೇಕು, ಇವೆಲ್ಲ ಒಂಥರ. ಇವತ್ತೆಲ್ಲ ನಿಜವಾಗ್ಲೂ ತುಂಬ ಅದೃಷ್ಟವಂತರು ನಮ್ಮ ಕಲಾವಿದ ಸ್ನೇಹಿತರು, ಭಾಳ ಕೇಳ್ಕೊಂಬಂದಿದ್ದಾರೆ. ಅವಾಗ ನಾವು ಅಂತ ಒಂದು ಹೆಸರನ್ನ ನಿಲ್ಲಿಸ್ಬೇಕು ಅಂದರೆ ಬಹುಶಃ 10-15 ವರ್ಷ ತಗೊಂಡಿದ್ದೀವಿ. ನನ್ನ ಹೆಸರು ಜಗ್ಗೇಶ್ ಅಂತ ಜನಕ್ಕೆ ಗೊತ್ತಾಗ ಪಾಪ KV ರಾಜು ಅವರ ಸಹಾಯದಿಂದ ಸಂಗ್ರಾಮ ಚಿತ್ರದಲ್ಲಿ ಗೊತ್ತಾಯಿತು. ಅಷ್ಟೊತ್ತಿಗೆ ನಾನು 8 ವರ್ಷ ಆಗಿತ್ತು ಒಂದು ಸಿನಿಮಾ ಇಂಡಸ್ಟ್ರಿ. ತುಂಬ ಚೆನ್ನಾಗಿದೆ. ಎಂಥ ಅದೃಷ್ಟವಂತರು ಅಂದರೆ, ನಾನು ಮೊನ್ನೆ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದೆ. ನಮಸ್ಕಾರ ಸರ್ ಅಂತ ಅವನು ಆಡ್ತಾನೆ, ಅವನಿಗೆ ಅದೆಷ್ಟೋ ಲಕ್ಷ ಬಿಗಳಂತೆ. ನಾವು ಒಂದೊಂದು ಡೈಲಾಗ್ನ ಅಭ್ಯಾಸ ಮಾಡಿಕೊಂಡು ಅವರವರ್ಗಟ್ಲೆ ತಪಸ್ ಮಾಡಿಕೊಂಡು
ನಾವು ಮಾಡಿ ಇಲ್ವೇ ಇಲ್ಲ. ನೋಡಿ ಎಂಥ ಕಾಲ ಬಂದ್ಬಿಡ್ತೆ. ಹಾಯ್ ಫ್ರೆಂಡ್ಸ್, ಐ ಲವ್ ಯು ಅಂತಾಳು ಒಂದಮ್ಮ, ಅವಳಿಗೆ ಅದೆಷ್ಟೋ ಇದು ಅಂತೆ. ಅದೇ ಮಾಧ್ಯಮ ನೋಡಿ ಹೆಂಗೆ ಹೋಗ್ತಾ ಇದೆ ಅಂತ. ಇದು ನನ್ನ ಪ್ರಕಾರ ಸರಿನೋ ಇಲ್ವೋ ಅಂತ ನನಗೆ ಡೌಟ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಐ ಡೋಂಟ್ ನೋ ವಾಟ್ಸ್ ಆ ಶ್ರಮಕ್ಕೆ ಫಲಾನ ಇದು ಅಥವಾ ಹೆಂಗೆ ಇದು ಅನ್ನೋದು ಒಂದು ನನಗೆ ಅರ್ಥ ಆಗ್ತಾ ಇಲ್ಲ ನನಗೆ. ಆಮೇಲೆ ಅದರಲ್ಲಿ ಏನು ಬರುತ್ತಲ್ಲ ಅದೇ ಸತ್ಯವಾಗ್ಬಿಟ್ಟಿದೆ ಇವತ್ತು. ಇವತ್ತು ನೀವೆಲ್ಲ ಕಷ್ಟಪಟ್ಟು ಟಿ ವಿ ಹಿಡ್ಕೊಂಡು ನೀವೆಲ್ಲ ರೆಕಾರ್ಡ್ ಮಾಡಿ ನೀವು ಬರೆದು ನೆಕ್ಸ್ಟ್ ವೀಕ್ ಬರುತ್ತೆ, ನೀವೆಲ್ಲ ಸುಳ್ಳಾಗ್ತಾ ಇದ್ದೀರಿ. ಆಯ್ ಫ್ರೆಂಡ್ ಅಂದರೆ ಅದೇ ಫುಲ್ಲು ಓ ಅಂತ ಹೋಗುತ್ತೆ. ಅದು ಯಾರು ಇಷ್ಟಪಡ್ತಾರೋ ಗೊತ್ತಿಲ್ವಾ. ನಾವು ಕಷ್ಟಪಟ್ಟು ದೇವರು, ದೇಡ್ರು, ದೊಡ್ಡವರು, ಚಿಕ್ಕವರು, ಸಮಾಜ ಅಂತ ಹೋದರೆ ನಿಧಾನ ಕುಂಟ್ಕೊಂಡು ತೆವಳ್ಕೊಂಡು ಇವತ್ತು ಹೋಗುತ್ತೆ. ಅಂಥ ಕಾಲಘಟ್ಟಕ್ಕೆ ನಾವು ಬಂದಿದ್ದೀವಿ.